ಎಲ್ಲರಿಗೆ ನಮಸ್ಕಾರ. ನೋಡ್ರಿ, ಇವತ್ತಿನ ತರಗತಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ್ದು. ಪ್ರಚಲಿತ ಘಟನೆಗಳಂತ ಕೊಟ್ಟರೆ ನಾವು ಈಗಾಗಲೇ 2026 ಜನವರಿಯಿಂದ ಚರ್ಚೆ ಮಾಡಕತ್ತಿದ್ದೀವಿ. ಇಂದಿನ ತರಗತಿಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರೋದು ಒಂದು ಸಮಿಟ್ ಐತಿ. ಅಂದರೆ ನಮಗೆ ಒಂದು ಶೃಂಗಸಭೆ, ಆ ಶೃಂಗಸಭೆಗೆ ಸಂಬಂಧಪಟ್ಟಂಥ ನಮ್ಮ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವಂತ ಹಾಕಿದ್ದೀವಿ. ಕರೆಕ್ಟಾಗಿ ಗಮನಿಸ್ರಿ. ನಮಗೆ 52ನೇ G7 ಶೃಂಗಸಭೆ ನಮ್ಮ ಗಮನಿಸ್ರಿಲಿ 52ನೇದ್ದು 2026 ಮೊನ್ನೆ ರೀಸೆಂಟಾಗಿ ಕಂಪ್ಲೀಟ್ ಆಗ್ಯದ. ಬಟ್ ನಮಗಿಲ್ಲಿ ಗಮನಿಸ್ಬೇಕಾದಿದ್ದೇನಂತ ಕೊಟ್ರಗಿನ ಈ G7 ಶೃಂಗಸಭೆ ಅಂದರೆ ರೀಸೆಂಟ್ ನಡೆದದಂತ ಕೊಟ್ರಗಿನ ಈ G7 ಸಂಘಟನೆಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಹೆಂಗೆ ಬಂದವ, ಮತ್ತು ನಾವು ಯಾವ ರೀತಿ ಏನಾದರೂ ಸಿದ್ಧತೆ ಮಾಡ್ಬೇಕಂತ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಭಾಳ ಇಂಪಾರ್ಟೆಂಟು. ಬಟ್ 2026 ಇತ್ತೀಚೆಗೆ 52ನೇ ನಡೆದಂತ ಗೊತ್ತಿರಲಿ. ಇಲ್ಲಿ ನಮಗೆ ಮುಖ್ಯವಾಗಿ ಗಮನಿಸ್ಬೇಕಿಲ್ಲ ಇಂಪಾರ್ಟೆಂಟು. 52ನೇ G7 ಶೃಂಗಸಭೆ 2026 ನಮಗೆ G7 ಅಂತೀವಿ ನಾವು. ಅಂದರೆ G ಅಂತ ಕೊಟ್ಟರೆಗಿನ ಅದು ಗ್ರೂಪ್ ಅಂತ, ಅಂದರೆ ಅದೊಂದು ಗುಂಪು. ಅದು ಎಷ್ಟು ದೇಶಗಳ ಗುಂಪು? 7 ದೇಶಗಳ ಗುಂಪು ಅದು. ಅಂದರೆ ನಮಗಿಲ್ಲಿ ಗ್ರೂಪ್ ಆಫ್ 7 ಅಂತ ಐತೆ ನೋಡ್ರಿ. ನಮಗೆ ಇದ್ರಾಗ ನಮ್ಮ ಭಾರತ ಇಲ್ಲ, ಅದು ಗಮನಿಸ್ಬೇಕು. G7 ಏನು ಸಂಘಟನೆ ಐತಲ್ಲ ಅದ್ರಾಗ ಭಾರತ ಮೆಂಬರ್ಶಿಪ್ ಪಡೆದಿಲ್ಲ, ಅದು ಗಮನಿಸ್ರಿ. ನಮಗೆ ಮತ್ತು ಅಭಿವೃದ್ಧಿ ಹೊಂದಿದ ಶ್ರೀಮಂತ ದೇಶಗಳಿವು. ಅಂದರೆ ಅಭಿವೃದ್ಧಿ ಹೊಂದಿದ ಶ್ರೀಮಂತ ದೇಶಗಳು ಅಂದರೆ ಕೈಗಾರಿಕೆಯಲ್ಲಿ ಭಾಳ ಮುಂದುವರೆದಂಥ ದೇಶಗಳು ಟೋಟಲ್ 7 ಇದಾವೆ, ಗಮನಿಸ್ರಿ. ಮತ್ತು ನಮಗೆ ಮುಖ್ಯವಾಗಿ ಈ G7 ಐತಲ್ಲ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಅವಾಗ. ಮತ್ತು ಈ ಸದ್ಯದಲ್ಲಿ G7 ಅಂತ ಐತಲ್ಲ ಅದಕ್ಕಿಂತ ಮುಂಚೆಗೆ G8 ಇತ್ತು. ಅದು ಫಸ್ಟಿಗೆ G6ನಿಂದ ಅದು ಚಾಲಾಗ್ಯದ. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹಾಕಿದ್ದೀನಿ. ಬಟ್ ನಮಗೆ ಈ ಒಂದು 52ನೇ ಈ G7 ಶೃಂಗಸಭೆ ಐತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಹೇಳಿಕೆಗಳು ಬಂದ್ರೆಗಿನ ಇವೆಲ್ಲ ನೀವು ಗಮನಿಸಿರ್ಬೇಕಾಗ್ತದೆ. ಭಾಳ ಮುಖ್ಯವಾಗಿ ನಮಗೆ ಇಲ್ಲಿ ಗಮನಿಸಬೇಕಾದದ್ದು ಏನಂತ ಕೊಟ್ಟರೆ G7 ಸಂಘಟನೆ ನೋಡಿ. ನಮಗೆ ಇಲ್ಲಿ ಮುಖ್ಯವಾಗಿ G7 ಸಂಘಟನೆನ ಇಲ್ಲಿ ನೋಡಿ 1975 ಅಂತ ಐತಿ. ಫಸ್ಟಿಗೆ G6 ಇತ್ತು. G6 ಸಂಘಟನೆ ಯಾವಾಗ? 1975ದಾಗ 1975ರಾಗೆ ಸ್ಟಾರ್ಟ್ ಆಗಿದ್ದು. 1975ರಾಗೆ ಸ್ಟಾರ್ಟ್ ಆಗಿದೆ ಅಂತ ಕೊಟ್ಟರೆಗಿನ ಅವಾಗ G7 ಇದ್ದಿಲ್ಲ, G6 ಇತ್ತು. G6 ಗಮನಿಸ್ಬೇಕಿಲ್ಲಿ. G6 1975, ಈಗ ಅದು G7 ಆಗ್ಯದ, ಅದು ಗಮನಿಸ್ರಿ. ಆ G6 ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಅವು 1975ದಾಗ ಏನು ಸ್ಟಾರ್ಟ್ ಆಯ್ತಲ್ಲ ಅವಾಗ ಯಾವ್ಯಾವ ದೇಶಗಳು ಮೆಂಬರ್ಶಿಪ್ ಪಡೆದವು ಅಂತ ಕೊಟ್ಟರೆಗಿನ ಫ್ರಾನ್ಸ್, ಇಟಲಿ, ಜಪಾನ್, ಜರ್ಮನಿ, ಇಂಗ್ಲೆಂಡ್ ಮತ್ತು ಅಮೇರಿಕಾ. ಇದು ಗಮನಿಸ್ಬೇಕಿಲ್ಲಿ. ಯಾವಾಗ? 1975ದಾಗ ಇವು ಎಲ್ಲ ಇದಾವೆ ಈಗ, ಅದು ಗಮನಿಸ್ಬೇಕು. 1975ದಾಗ G6 ಇತ್ತಾ, G6ನಲ್ಲಿ ಯಾವ್ಯಾವ ದೇಶಗಳಿದ್ದವು ಅಂತ ನಿಮಗೆ ಇಲ್ಲಿ ನೋಡಿದ್ದೀರಿ. ಆಮೇಲೆ G7 ಆಯಿತು ಯಾವಾಗ? 1976ರಾಗ 75ರಾಗೆ ಸ್ಟಾರ್ಟ್ ಆಗ್ಯದ. 76ರಾಗ ಒಂದು ದೇಶ ಒಂದು ಸೇರಿಕೆ ಅಂತ ಜಾಯ್ನ್ ಆಯ್ತು. ಅದು ನಮಗೆ ಯಾವುದಂತ ಕೊಟ್ಟರೆಗಿನ ಇಲ್ಲಿ ಐತೆ ನೋಡ್ರಿ, ಕೆನಡಾ ಜಾಯ್ನ್ ಆಯ್ತು. ಕೆನಡಾ ದೇಶ ಅಂದ್ರೆ ನಮಗೆ ಆ G6 ಜೊತೆ ಈ ದೇಶ ಜಾಯ್ನ್ ಆಯ್ತಲ್ಲ ಅವಾಗ G7 ಆಯಿತು. ನಮಗೆ ನೋಡಿ ಸೇಮ್ ಇದಾವ. ಫ್ರಾನ್ಸ್ ಐತೆ, ಇಟಲಿ ಐತೆ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೇರಿಕಾ, ಅದ್ರ ಜೊತೆಗೆ ಕೆನಡಾ. ಅಂದರೆ ನಮಗೆ 1975ದಾಗ ಅಂದರೆ 1975ದಾಗ 6 ಇದ್ದಿದ್ದು 1976ರಾಗ ಒಂದು ಹೊಸದೇನು ಆ್ಯಡ್ ಆಯ್ತಲ್ಲ ಅದು ಯಾವ ದೇಶ ಅಂತ ಕೊಟ್ಟರೆಗಿನ ಕೆನಡಾ ದೇಶ ಆ್ಯಡ್ ಆಯಿತು. ಅವಾಗ G7 ಆಯಿತು. ಆಮೇಲೆ ನೋಡ್ರಿ ಮುಂದೆ ನೆಕ್ಸ್ಟ್ ಬರ್ತಾ G8 ಆಯಿತು. G8 ಸಂಘಟನೆ 1997ರಾಗ G8 ಸಂಘಟನೆ. ಈ G8 ಸಂಘಟನೆಯ ಸದಸ್ಯ ರಾಷ್ಟ್ರ ನೋಡ್ರಿ ಸೇಮ್. ಅಂದರೆ ಫ್ರಾನ್ಸು, ಇಟಲಿ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೇರಿಕಾ, ಕೆನಡಾ, ಅದ್ರ ಜೊತೆ ರಷ್ಯಾಗೂ ಜಾಯ್ನ್ ಆಯಿತು. G6ಗೆ ಕೆನಡಾ ಬಂದ ಕೇಸ G7 ಆಯಿತು. ಮತ್ತು G7ಗೆ ಮತ್ತೆ ರಷ್ಯಾ ಬಂತು, G8 ಆಯಿತು. G8 ಅಂತ ಕೊಟ್ಟರೆ 8 ಸದಸ್ಯ ರಾಷ್ಟ್ರಗಳಾದವು. ಯಾವಾಗ? 1997ರಾಗ ಗಮನಿಸ್ರಿ. ಆಮೇಲೆ ಮತ್ತೆ G7 ಅದು G7 ಸಂಘಟನೆ 2014. ಇಲ್ಲಿ ಗಮನಿಸ್ರಿ. ಇಲ್ಲಿ ನಮಗೆ G7 ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಫ್ರಾನ್ಸು, ಇಟಲಿ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೇರಿಕಾ, ಕೆನಡಾ. ಇಲ್ಲಿ ರಷ್ಯಾ ಇತ್ತಲ್ಲ, ರಷ್ಯಾ ಅದನ್ನು ಸಸ್ಪೆಂಡ್ ಮಾಡಿದ್ರು, ಅಂದರೆ ತೆಗೆದುಹಾಕಿದ್ರು. ಯಾಕಂದರೆ 2014ರಾಗ ಅಲ್ಲಿ ಗಮನಿಸ್ರಿ ಉಕ್ರೇನ್ ದೇಶದ ಒಂದು ಕ್ರಿಮಿಯಾ ಆ ಒಂದು ಪ್ರದೇಶವನ್ನು ರಷ್ಯಾ ವಶಪಡಿಸಿಕೊಂಡದಂತ ಹೇಳಿಕೆಸೆ ಆ ರೀಸನ್ ಮೇಲೆ ಈ ರಷ್ಯನ್ನ G7ಲಿಂದ ಕೈ ಬಿಡ್ತಾರೆ. ಅಂದರೆ G8 ಇದೇನಾಯ್ತು ಹೇಳ್ರಿ,
G7 ಆಯ್ತು. ಅಂದರೆ ಗಮನಿಸ್ರಿ, 1997 ರಷ್ಯಾ ಜಾಯಿನ್ ಆಗಿತ್ತು. 2014 ರಷ್ಯನ್ನ ಅದರಿಂದ ತೆಗೆದುಹಾಕಿದ್ರು. 8 ದೇಶಗಳಲ್ಲಿ ಒಂದು ತೆಗೆದ್ರೆ G7 ಆಯಿತು. ಈ ಪ್ರೆಸೆಂಟ್ G7 ಇಷ್ಟು ಇಂಪಾರ್ಟೆಂಟು. ಮತ್ತು ಈಗ G7 ಸಂಘಟನೆಯ ಸದಸ್ಯ ರಾಷ್ಟ್ರಗಳು ರೀ, ಫ್ರಾನ್ಸು, ಇಟಲಿ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೇರಿಕಾ, ಕೆನಡಾ. ಈಗ ಕರೆಕ್ಟಾಗಿ ಗಮನಿಸ್ಬೇಕು, ಯಾಕಂದರೆ ಒಂದೊಂದು ಆಪ್ಷನ್ಸಾಗ ಇಷ್ಟಿಷ್ಟು ದೇಶಗಳು ಕೊಡ್ತಾನೆ. ನಮ್ಮ ಭಾರತ ಇದ್ರಾಗಿಲ್ಲ. ನಮ್ಗೆ ವಿಶೇಷ ಅತಿಥಿಯಾಗಿ ನಮ್ಮ ಭಾರತದ ದೇಶದ ಪ್ರಧಾನಮಂತ್ರಿಗಳು ಭಾಗವಹಿಸಿರ್ತಾರೆ, ಅಂದರೆ ವಿಶೇಷ ಅತಿಥಿಯಾಗಿ. ಅದು ಗಮನಿಸ್ರಿ, ಮೆಂಬರ್ಶಿಪ್ನಾಗಿಲ್ಲ. ಮತ್ತು ಇದ್ರ ಜೊತೆ ಒಂದು ಯುರೋಪಿಯನ್ ಯೂನಿಯನ್ ಅಂತಗೂ ಒಂದು ಸಂಘಟನೆ ಇದ್ರಾಗ ಒಂದು ಮೆಂಬರ್ಶಿಪ್ ಪಡ್ತದ. ಅದು ನೋಡಮ್ಮ, ತೋರಿಸ್ತೀನಿ ಮುಂದೆ. ಬಟ್ ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಯಾಕಂದರೆ ಈ G7 ಸಂಘಟನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಗೊತ್ತಿರಬೇಕು ನಿಮಗೆ. ಈ G7 ಎಂಬುದು ಕಾನ್ಸೆಪ್ಟ್ ಐತಲ್ಲ, ಫಸ್ಟಿಗೆ 1975ದಾಗ ಸ್ಟಾರ್ಟ್ ಆಗ್ಯದ. ಅವಾಗ G6 ಇತ್ತು ಅವಾಗ. ಆಮೇಲೆ G6ಗೆ ಇನ್ನೊಂದು ದೇಶ ಯಾವುದು ಸೇರ್ಪಡೆ ಆಯಿತು? ಕೆನಡಾ, 1976ರಾಗ. ಆಮೇಲೆ G6 ಇದ್ದೇನಾಯ್ತು? G7 ಆಯ್ತಾ. G7ಗೆ ಇನ್ನೊಂದು ದೇಶ ಸೇರ್ಪಡೆ ಆಯಿತು, ರಷ್ಯಾ. ಯಾವಾಗ? 1997ರಾಗ. ಮತ್ತು ರಷ್ಯನ್ನ ಅಲ್ಲಿಂದ ಕೈ ಬಿಟ್ಟರೆ 2014ರಾಗ. G8 ಇದ್ದೇನಾಯ್ತು? ಈಗ G7 ಆಯ್ತು. ಗಮನಿಸ್ಬೇಕು, ಯಾಕಂದರೆ ಇದ್ರ ಮೇಲೆ ಪ್ರಶ್ನೆ ಕೊಡ್ತಾನೆ. ಇಲ್ಲಾಂದ್ರೆ ನಿಮ್ಗೆ ನೇರ ಪ್ರಶ್ನೆಗಳಿಗಿನ ಬಂದ್ರಿಗಿನ G7 ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ಕೊಡ್ತಾನೆ. ಇಲ್ಲಾಂದ್ರೆ ಈ ಕೆಳಕಂಡ ಯಾವುದು G7 ಸಂಘಟನೆಯ ಸದಸ್ಯ ರಾಷ್ಟ್ರವಲ್ಲ ಅಂತ ಕೊಡ್ತಾನೆ. ಈ ರೀತಿ ಪ್ರಶ್ನೆಗಳು ಬರ್ತಿರ್ತಾವ, ನೀಟಾಗಿ ಗಮನಿಸ್ರಿ. ನೋಡ್ರಿ, ನಮಗೆ ಮುಖ್ಯವಾಗಿ 51ನೇ G7 ಶೃಂಗಸಭೆ, 51ನೇದು 2025 ನಡೆದಿತ್ತು. ಕೆನಡಾ ದೇಶದ ಕಾನಾನಸ್ಕೀಸ್ ಅಂತ. ಕಾನಾನಸ್ಕೀಸ್ ಏನು ಸರ್ ವಿಶೇಷತೆ? ಹೋದ ವರ್ಷದ ಗೊತ್ತಿರ್ಬೇಕು. ಈಗ ನಾವು 2026 ನೋಡಕತ್ತೀವಿ. 2026 ಆಗಿದ್ದೀವಿ. 2025ರಾಗೂ ಎಲ್ಲಿ ನಡೆದಿತ್ತು ಅಂತ ಗೊತ್ತಿರಬೇಕು. ಮತ್ತು 2027ರಾಗ ಎಲ್ಲಿ ನಡೀತದೆ ಅಂತ ಗೊತ್ತಿರ್ಬೇಕು. ಮತ್ತು ಪೂರ್ತಿ ಫಸ್ಟ್ ಅಂದ್ರೆ ನಿಮ್ಗೆ ಗೊತ್ತೈತೆ 1975ದಾಗ ಅದು ಎಲ್ಲಿ ನಡೆದತ್ತು ಅಂಬೋದು ನಿಮ್ಗೆ ಹೇಳ್ತೇನೆ ಅಂತ. ಫ್ರಾನ್ಸ್ ನಡೆದತ್ತು, ಅದು ಮುಂದೆ ಹಾಕಿನಿ. ಇಲ್ಲಿ ಏನು ವಿಶೇಷತೆ ಕೊಟ್ಟರೆ ನಾನು ನೋಡ್ರಿ, 2025ರಾಗ ನಡೀತಲ್ಲ, ಅಂದರೆ G7 ಸಮ್ಮಿಟ್ ಎಷ್ಟನೇ ಇದ್ದದು? 51ನೇದ್ದು. ಎಲ್ಲಿ? ಕೆನಡಾ ದೇಶದಲ್ಲಿ. ಆ ಒಂದು ಸಮ್ಮಿಟ್ನಾಗ 50ನೇ ವಾರ್ಷಿಕೋತ್ಸವ. 50ನೇ ವಾರ್ಷಿಕೋತ್ಸವ ಅಂತ ಕೊಟ್ಟರೆಗಿನ 1975ರಾಗ ಸ್ಟಾರ್ಟ್ ಆಗ್ಯದ. 2025ಕ್ಕೆ ಎಷ್ಟು ವರ್ಷ ಆಯಿತು? 50 ವರ್ಷ ಆಯ್ತಾ. 50ನೇ ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಎಲ್ಲಿ ಅಂತ ಕೊಟ್ಟರೆಗಿನ ಕೆನಡಾ ದೇಶದಾಗ. ಎದ್ರದ್ದು 50ನೇ ವಾರ್ಷಿಕೋತ್ಸವ? G7 ಬಂತಲ್ಲ ಸಂಘಟನೆ ಸ್ಟಾರ್ಟ್ ಆಗಿ 50 ವರ್ಷ ಆಯ್ತು. 2025ಕ್ಕೆ ಒಂದು ದೊಡ್ಡ ಪ್ರೋಗ್ರಾಮೇ ಮಾಡಿದ್ರಲ್ಲಿ. ಎಲ್ಲಿ ಅಂತ ಕೊಟ್ಟರೆ ಆ ಕೆನಡಾ ದೇಶದಾಗ. ಇದೊಂದು ನಿಮಗೆ ಗೊತ್ತಿರಬೇಕು. ಒಂದು ಇಮೇಜ್ ಬೇಕಾದ್ರೆ ನೋಡ್ರಿ ನಮಗೆ. 1975ರಿಂದ 2025 50 ಅಂತ ಐತೆ, 50 ಇಯರ್ಸ್. ಇದೊಂದು ಇದ್ರ ಮೇಲೆಗೂ ಪ್ರಶ್ನೆ ಏನಂತ ಕೊಟ್ಟರೆಗಿನ ಕೇಳುವಂಥ ಸಾಧ್ಯತೆ ಇರ್ತದೆ. ಮತ್ತು ಮುಖ್ಯವಾಗಿ ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ಟರೆಗಿನ ಈ 50ನೇ ವಾರ್ಷಿಕೋತ್ಸವ ಏನೋ ಕಾರ್ಯಕ್ರಮ ನೋಡೋದ್ರಲ್ಲಿ ಭಾಳ ಸುದ್ದಿಯಲ್ಲಿ ಇತ್ತು. ಈಗ ನಮಗೆ 2026ರಾಗ ಇದ್ದೀವಿ. ಈಗ ಈ 26ರಾಗ ಫ್ರಾನ್ಸ್ನಾಗ ನಡೆದತ್ತು. ಹೋದ ವರ್ಷದ ಕೊಡ್ತಿರ್ತಾವೆ ಒಂದು ಟೈಮ್. 2025ರಲ್ಲಿ ಏನು G7 ಶೃಂಗಸಭೆ ನಡೀತಲ್ಲಪ್ಪ, ಎಲ್ಲಿ ನಡೀತಿ ಅಂತ ಕೊಟ್ಟರೆಗಿನ ಅದು ಕೆನಡಾ ದೇಶದ ಕಾನಾನ್ಸ್ಕೀಸ್ ಅಂತ ಬರ್ತದೆ. ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ನೋಡಿರಿ, ಇನ್ನು ಬೇರೆ ಬೇರೆ ಇನ್ಫಾರ್ಮೇಷನ್ ಐತೆ ನಮಗಿಲ್ಲಿ ನೋಡಿ. 2025ರಲ್ಲಿ ಕೆನಡಾ, 26ರಾಗ ಫ್ರಾನ್ಸು, 27ರಾಗ ಅಮೇರಿಕಾ ನಡೀತದೆ. ಮುಂದೆ ನಿಮಗೆಲ್ಲ ಪ್ರತಿಯೊಂದು ಹಾಕಿದ್ದೀನಿ. ಬಟ್ ಈ G7 ಬಗ್ಗೆ ಪ್ರಶ್ನೆ ಬಂದರೆ ಮಿಸ್ ಮಾಡಬಾರ್ದು ನೀವು. ಅಷ್ಟು ನೈಸು, ಭಾಳ ಚಂದ ಐತಿ ಇದು. ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀರಿ. ಮತ್ತು ನೋಡಿ, G7 ಸಂಘಟನೆ ಫಸ್ಟು 1975ದಾಗ ಏನು ಸಮ್ಮಿಟ್ ನಡೀತಲ್ಲ, ಅದು ಫ್ರಾನ್ಸ್ ನಡೆದದು. ಅವಾಗ 1975ರಾಗ ಮೊದಲ G7 ಸಮ್ಮಿಟ್ ಅದು ಫ್ರಾನ್ಸ್ನಾಗ 1975. ನೋಡಿ, ಎಲ್ಲ 6 ಜನ ಇದ್ದಾರೆ. ಹೌದಲ್ಲ? G6 ಇತ್ತು. ಹೌದಲ್ಲ? G6 ಇತ್ತು. ಕರೆಕ್ಟಾಗಿ ಗಮನಿಸೋಕೆ ಅವಾಗ ಫ್ರಾನ್ಸು, ಇಟಲಿ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೇರಿಕಾ. ಯಾವಾಗ? 1975ದಾಗ ನಮ್ಗೆ ಫ್ರಾನ್ಸ್ ನಡೆದ ಸಮಿಟ್. ಗಮನಿಸ್ರಿ. ನೋಡ್ರಿ, ಈಗ 1975ದಾಗೂ ಫಸ್ಟ್ ಸಮಿಟ್ ಫ್ರಾನ್ಸು. ಈಗ 2026ರಾಗ ಅದು ಸಮಿಟ್ ಐತಲ್ಲ, 52ನೇದ್ಗೂ ಫ್ರಾನ್ಸೇ ಅದು. ಅದೊಂದು ನಿಮಗೆ ನೆನ್ಪಿಟ್ಕೋಬೇಕು. ಮತ್ತು 1976ರಾಗ ನೋಡಿ, ನಮಗೆ 1976ರಾಗ ಅಮೇರಿಕಾದ ನಡೆದದ 2ನೇ ಸಮ್ಮಿಟ್. ಆ ವಿಶೇಷತೆ ಕೊಟ್ಟರೆಗಿನ ನಮಗಿದು ಕೆನಡಾ ದೇಶ ಜಾಯಿನ್ ಆಯ್ತಲ್ಲಪ್ಪ. ಕೆನಡಾ ಏನು ಜಾಯಿನ್ ಆಯ್ತಲ್ಲ G7ಗೆ. ಎಲ್ಲಿ ನಡೆದತ್ತು ಸಮಿಟ್ ಅವಾಗ ಅಂತ ಕೊಟ್ಟರೆಗಿನ ಅಮೇರಿಕಾದಾಗ 1976ರಾಗ. ಅದು ಗಮನಿಸ್ರಿ. ನೆಕ್ಸ್ಟ್ ಆಮೇಲೆ ಮುಖ್ಯವಾಗಿ 1997 1997ಗೂ ಅಮೇರಿಕಾ G8 ಆಯ್ತು. ಅವಾಗ ಯಾಕೆ G8 ಆಯ್ತು ಅಂತ ಕೊಟ್ಟರೆಗಿನ ಈ ದೇಶ ಜಾಯಿನ್ ಆಯ್ತಲ್ಲ, ಯಾವ್ದು ಹೇಳ್ರಿ? ರಷ್ಯಾ. ಯಾವಾಗ? 1997ರಾಗ. ಅದೊಂದು ನಿಮಗೆ ಗೊತ್ತಿರಬೇಕು. ಅವಾಗ ಫ್ರಾನ್ಸು, ಇಟಲಿ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೇರಿಕಾ, ಕೆನಡಾ ಮತ್ತು ರಷ್ಯಾ ಅಂತ ಆಯ್ತು. ಆಮೇಲೆ 2014ರಲ್ಲಿ ಅದು ಏನಂತ ಕೊಟ್ಟರೆ ಅದನ್ನು ಕ್ಯಾನ್ಸಲೇಷನ್ ಆಯಿತು. ಅದಕ್ಕೂ ನಿಮಗೆ ಇಲ್ಲಿ ಹಾಕಿದ್ದು ನೋಡಿ, ವಿಶೇಷವಾಗಿ ಗಮನಿಸಿ. 2014ರಲ್ಲಿ
ರಷ್ಯಾ ದೇಶವು ಉಕ್ರೇನ್ ದೇಶದ ಕ್ರಿಮಿಯಾ ಈ ಪ್ಲೇಸ್ ಐತಲ್ಲ, ಈ ಕ್ರಿಮಿಯಾ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ರಷ್ಯಾ ದೇಶವನ್ನು G7 ಸಂಘಟನೆಯಿಂದ ಅಮಾನತುಗೊಳಿಸಲಾಗಿದೆ. ಅಂದರೆ G8 ಇದ್ದಿದ್ದು ರಷ್ಯಾ ಏನು ಐತಲ್ಲ G7 ಆಯ್ತು, ಅದೊಂದು ಗೊತ್ತಿರಬೇಕು. 2014ರಿಂದ ಈಗ ಸದ್ಯದಲ್ಲಿ G7 ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಫ್ರಾನ್ಸು, ಇಟಲಿ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೆರಿಕ ಮತ್ತು ಕೆನಡಾ. ಹೆಚ್ಚುವರಿಯಾಗಿ ಯುರೋಪಿಯನ್ ಯೂನಿಯನ್ ಐತೆ. ಇಲ್ಲಿ ಗಮನಿಸಬೇಕಿಲ್ಲ. ಈಗ ನಮಗೆ ಹೆಂಗ ಆ G20 ಸಮಿಟ್ ಅಂದರೆ G20 ಆ ಸಂಘಟನೆಯಲ್ಲಿ ಮೊನ್ನೆ ರೀಸೆಂಟಾಗಿ ಆಫ್ರಿಕನ್ ಯೂನಿಯನ್ ಜಾಯ್ನ್ ಆಯ್ತು, ಹೌದಲ್ಲ, ಭಾಳ ಇಂಪಾರ್ಟೆಂಟ್. ಅಂದ್ರೆ ನಮಗೆ ಈ G7 ಸಂಘಟನೆಯ ಸದಸ್ಯ ರಾಷ್ಟ್ರಗಳ ಜೊತೆ ಈ ಕಳ್ಕಂಡ ಯಾವ ಒಂದು ಸಂಘಟನೆ ಐತೆ ಅಂತ ಕೊಟ್ಟರೆಗಿನ ಯುರೋಪಿಯನ್ ಯೂನಿಯನ್, ಇದೊಂದು ನಿಮಗೆ ಗೊತ್ತಿರಬೇಕು. ಅದರ ಮುಖ್ಯಸ್ಥರಿಗೂ ಈ ಸಮಿಟಿಗೆ ಬರ್ತಿರ್ತಾರೆ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಈಗ ಮುಂದಿನ ನೋಡ್ರಿ, ನಮಗೆ ಮುಖ್ಯವಾಗಿ ಇದು ಹೋದ ವರ್ಷದ ನೋಡಿದೀವಿ ನಾವು. ನಮಗೆ ಸಾಮಾನ್ಯವಾಗಿ 2025 ಜೂನ್ 16ರಿಂದ 17ರವರೆಗೆ G7 ರಾಷ್ಟ್ರಗಳ ಮುಖ್ಯಸ್ಥರ ಶೃಂಗಸಭೆ 50ನೇದ್ದು, ನಮಗೆ 51ನೇದ್ದು ಕೆನಡಾ ದೇಶದ ಕಾನಾನ್ಸ್ಕೀಸ್ನಲ್ಲಿ ಆಯೋಜಿಸಲಾಗಿತ್ತು ಅಂತ ನಾವು ಆಲ್ರೆಡಿ ಫಸ್ಟಿಗೆ ಚರ್ಚೆ ಮಾಡಿದ್ದೀವಿ. ಬಟ್ ನಮಗಿಲ್ಲಿ ಪ್ರತಿ ವರ್ಷ ನಡೀತದೆ ನೋಡಿ, ಪ್ರತಿ ವರ್ಷ ಜೂನ್ 16ರಿಂದ 17. ಹೋದ ವರ್ಷ 2025ರಾಗ ಜೂನು, 2026ರಾಗುನ ಜೂನು, ನೆಕ್ಸ್ಟ್ 2027ರಾಗುನ ಜೂನ್ ನಡೀತದೆ. ಪ್ರತಿ ವರ್ಷ ನಡೀತದೆ, ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೋಬೇಕು. ಅಂದರೆ ಇನ್ನೊಂದೇನು ನಿಮಗೆ ತಿಳ್ಕೊಬೇಕಂದ್ರೆ ಪ್ರತಿ ವರ್ಷ G7 ಸಮಿಟ್ ಆಯೋಜನೆ ಮಾಡ್ತಾರೆ. ಅಂದರೆ ಸದಸ್ಯ ರಾಷ್ಟ್ರಗಳು ಏನು 7 ಇದಾವಲ್ಲ, ಆ 7 ಸದಸ್ಯ ರಾಷ್ಟ್ರಗಳಲ್ಲಿ ಪ್ರತಿ ವರ್ಷ ಒಂದೊಂದು ದೇಶದಲ್ಲಿ ಏನಂತ ಕೊಟ್ಟರೆ ಸಭೆ ಸೇರಿ ಚರ್ಚೆ ಮಾಡ್ತಾರೆ. ಅದೊಂದು ನಿಮಗೆ ಗೊತ್ತಿರಬೇಕು. ಇದು ನಮಗೆ ಮುಖ್ಯವಾಗಿ ಇದು ಇಂಪಾರ್ಟೆಂಟ್ ಈ ಸದ್ಯದಲ್ಲಿ ನೋಡ್ರಿ. ನಮಗಿಲ್ಲಿ 52ನೇ G7 ಶೃಂಗಸಭೆ 2026. ಹೌದು, ನಮಗೆ ಇಲ್ಲಿ ನೋಡ್ರಿ 2026 ಜೂನ್ 15ರಿಂದ 17ರವರೆಗೆ. ಮೊನ್ನೆ ರೀಸೆಂಟಾಗಿ ಜೂನ್ 15ಕ್ಕೆ ಸ್ಟಾರ್ಟ್ ಆಯಿತು. 15, 16, 17 3 ದಿನ, 15, 16, 17 3 ದಿನ G7 ರಾಷ್ಟ್ರಗಳ ಮುಖ್ಯಸ್ಥರ 52ನೇ ಶೃಂಗಸಭೆಯನ್ನು ಫ್ರಾನ್ಸ್ ದೇಶದಲ್ಲಿ ಆಯೋಜಿಸಲಾಗಿತ್ತು. 1975 ಫಸ್ಟ್ ಸಮಿಟ್ ಇತ್ತಲ್ಲ G6, ಅದು ಫ್ರಾನ್ಸ್. ಈಗ ಮೊನ್ನೆ 2026 ಫ್ರಾನ್ಸ್ ನಡೆದದು. ಅದು ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನಿಸ್ರಿ. ಮತ್ತು ಬೇರೆ ಬೇರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೂ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರು. ಮತ್ತು ನಮಗೆ ಮುಖ್ಯವಾಗಿ ಜೂನ್ 15ರಿಂದ 17ರವರೆಗೆ ಗೊತ್ತಿರ್ಬೋದು ಡೇಟ್ಗೂ ನಿಮಗೆ ಕೊಡುವಂಥ ಸಾಧ್ಯತೆ ಇರ್ತದೆ. ಅಂದರೆ ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಗಳು ಕೊಟ್ಟಾಗ, ಇಲ್ಲ ನಿಮಗೆ ನೇರ ಪ್ರಶ್ನೆ ಕೊಡ್ತಾನೆ. ಏನಂತ ಕೊಡ್ತಾನಪ್ಪ, 2026 ಜೂನ್ 15ರಿಂದ 17ರವರೆಗೆ G7 ರಾಷ್ಟ್ರಗಳ ಮುಖ್ಯಸ್ಥರ 52ನೇ ಶೃಂಗಸಭೆಯನ್ನು ಈ ಕೆಳಕಂಡ ಯಾವ ದೇಶದಲ್ಲಿ ಆಯೋಜಿಸಲಾಗಿತ್ತು ಅಂತ ಕೊಡ್ತಾನೆ. ಅದು ಫ್ರಾನ್ಸ್. ಅದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ 53ನೇದು ಮುಂದಿನ ವರ್ಷ ನಮಗೆ ನೋಡಿ 53ನೇ G7 ಶೃಂಗಸಭೆ 2027. 2027ರಲ್ಲಿ G7 ರಾಷ್ಟ್ರಗಳ ಮುಖ್ಯಸ್ಥರ 53ನೇ ಶೃಂಗಸಭೆಯನ್ನು ಅಮೆರಿಕ ದೇಶದಲ್ಲಿ ಆಯೋಜಿಸಲಾಗಿದ್ದು. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು. ಇಲ್ಲಿ ನೆಕ್ಸ್ಟ್ ಈಗ G7 ಸಮಿಟ್ ಎಲ್ಲಿ ನಡೀತದೆ ಅಮೆರಿಕದಾಗ, ಯಾವಾಗ 2027ರಾಗ. ಈಗ ಇವ್ರು ಯಾರಂತ ಕೊಟ್ಟರೆಗಿನ ಫ್ರಾನ್ಸ್ ದೇಶದ ಅಧ್ಯಕ್ಷರವರು. ಇವರ ಅಧ್ಯಕ್ಷತೆಯಲ್ಲಿ ಏನಂತ ಕೊಟ್ಟರೆ ಈ ಸಲ ಸಮಿಟ್ ನಡೀತು. ನಮಗೆಲ್ಲ ಪ್ರತಿಯೊಂದಿಗೂ ನಿಮಗೆ ತೋರಿಸ್ತೀನಿ ಅಂತ, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಮುಖ್ಯವಾಗಿ ನೋಡ್ರಿ, ಇಲ್ಲಿ G7 ದೇಶಗಳ ನಾಯಕರ ಅಂದರೆ G7 ಸಮಿಟ್ ನಡೀತಲ್ಲ, G7 ಆ ದೇಶಗಳದೆಲ್ಲ ಮುಖ್ಯಸ್ಥರು ಹೋಗಿದ್ರಲ್ಲ, ಇಂಪಾರ್ಟೆಂಟ್ ನಮ್ಗೆ ಯಾರ್ಯಾರು ನೋಡ್ರಿ. ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಪಾಲ್ಗೊಂಡಿರುವ ಪ್ರಮುಖರು ನಮಗೆ ಯಾರಂದರೆ ಫ್ರಾನ್ಸ್ ದೇಶದ ಅಧ್ಯಕ್ಷರಾದ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವರು. ಮತ್ತು ಇವರೇ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈಗ ನಮಗೆ 2026ರಾಗ G7 ಸಮಿಟ್ ನಡೀತಲ್ಲಪ್ಪ, ಎಲ್ಲಿ ನಡೀತು ಫ್ರಾನ್ಸ್ನಾಗ. ಫ್ರಾನ್ಸ್ ಏನು ನಡೀತದೆ ಅಂದರೆ ಫ್ರಾನ್ಸ್ ದೇಶದ ಪ್ರಧಾನಮಂತ್ರಿಗಳು ಏನಂತ ಕೊಟ್ಟರಿಗಿನ ಅದರ ಅಧ್ಯಕ್ಷರು ಫ್ರಾನ್ಸ್ ದೇಶ ಅಧ್ಯಕ್ಷರಾದ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಅಧ್ಯಕ್ಷತೆಯನ್ನು ವಹಿಸಿದರು. ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತ ಕೊಟ್ಟರೆ ಇಲ್ಲಿ ಫ್ರಾನ್ಸ್ ದೇಶ ಅಧ್ಯಕ್ಷರು ಇಲ್ಲಿದ್ರೆ ನಮಗೆ ಇವರೇ. ನೆಕ್ಸ್ಟ್ ಇವರು ಕೈ ಕೊಡಕತ್ತಾರ, ನೆಕ್ಸ್ಟ್ ನೀವು ತಗಾರೆ ಅಂತ, ಅದು ಇಂಪಾರ್ಟೆಂಟ್. ಅದಕ್ಕೂ ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟು. ನೆಕ್ಸ್ಟ್ ಆಮೇಲೆ ಕೆನಡಾ ದೇಶದ ಪ್ರಧಾನಮಂತ್ರಿಗೂ ಹೋಗಿದ್ದರು ಮಾರ್ಕ್ ಕಾರ್ನಿ. ಕೆನಡಾದಲ್ಲಿ 2025 ನಡೆದಲ್ಲ G7 ಸಮಿಟ್. ಅವ್ರು ಮಾರ್ಕ್ ಕಾರ್ನಿ ಇವೆಲ್ಲ ಗೊತ್ತಿರ್ಬೇಕು. ಯಾಕಂದ್ರೆ ನಿಮಗೆ ಒಂದಿಸಿ ಬರೀರಿ ಇಲ್ಲ ಜೋಡಣೆದಾಗ ಇವರೆಲ್ಲ ಮುಖ್ಯಸ್ಥರನ್ನು ಕೊಡ್ತಿರ್ತಾನೆ. ಮತ್ತು ಆಮೇಲೆ ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇವರಂದ್ರೆ ಭಾಳ ಹೆಸರುವಾಸಿ. ಇತ್ತೀಚೆಗೆ ಹೌದಲ್ಲ ಇಟಲಿ ದೇಶದ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ. ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಇವ್ರಿಗೂ ಹೋಗಿದ್ರು, ಹೌದಲ್ಲ G7 ಮೆಂಬರ್ಗೂ ಹೌದು. ನಮಗೆ ಭಾಳ ಇಂಪಾರ್ಟೆಂಟು. ಆಮೇಲೆ ಜಪಾನ್ ದೇಶದ ಪ್ರಧಾನಮಂತ್ರಿ ಸನೆ ತಕೈಚಿ ನೋಡಿ ಹೆಸರು ರೀಸೆಂಟ್ ಬಂದರೆ ಇವರ ಯಾರಂತ ಕೊಟ್ಟರೆ ಏನ ಸನೆ ತಕೈಚಿ, ಭಾಳ ಇಂಪಾರ್ಟೆಂಟ್. ಜಪಾನ್ ದೇಶದ ಪ್ರಧಾನಮಂತ್ರಿ. ಹೋದ ವರ್ಷ ಏನು G7 ಸಮಿಟ್ ನಡೆದತ್ತಲ್ಲ ಅವಾಗ ಬೇರೆ ಇದ್ರು, ಈಗ ಚೇಂಜಸ್ ಆಗ್ಯಾರ. ನಮಗೆ ಅದೊಂದು ನಿಮಗೆ ಗೊತ್ತಿರಬೇಕು. ಆಮೇಲೆ ಬ್ರಿಟನ್ನ ಪ್ರಧಾನಮಂತ್ರಿ ಕೀರ್ ಸ್ಟಾರ್ಮರ್. ಆಮೇಲೆ ಜರ್ಮನಿಯ ಚಾನ್ಸಲರ್ ಫೆಡ್ರಿಕ್ ಮೇರ್ಜ್ ನೋಡಿ. ಜರ್ಮನಿಯನ್ ಚಾನ್ಸಲರ್ ಯಾರಂತ ಕೊಟ್ಟರೆ ಫೆಡ್ರಿಕ್ ಮೇರ್ಜು. ಆಮೇಲೆ ಯುರೋಪಿಯನ್
ಒಕ್ಕೂಟದ ಅಧ್ಯಕ್ಷರಾದ ಆಂಟೋನಿಯಾ ಕೋಸ್ಟರ್ ಅವರು ಭಾಗವಹಿಸಿದ್ದಾರಂತ ಐತಿ. ಅಂದ್ರೆ ನಮಗ ಈಗ G7 ಸಮ್ಮಿಟ್ ನಡೆದ ಅಂದ್ರಗಿನ ಆ ಬೇರೆ ಬೇರೆ ದೇಶಗಳ ಅಂದರೆ G7 ರಾಷ್ಟ್ರಗಳಿರ್ತಾವಲ್ಲ ಆ ದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಬಂದಾಗ ಅವ್ರನ್ನ ಏನಂತ ಕೊಟ್ಟರೆ ಎಲ್ಲರನ್ನ ಒಂದು ಕಡೆ ನೀಟಾಗಿ ನೋಟ್ ಮಾಡಿ ಇಟ್ಕೊಂಡಿರ್ಬೇಕು. ನಿಮಗೆ ಒಂದಿಸಿ ಬರೀರಿ ಇಲ್ಲ ಜೋಡಣೆದಾಗ ಬರುವಂಥ ಸಾಧ್ಯತೆ ಇರ್ತದೆ. ಅದು ಭಾಳ ಇಂಪಾರ್ಟೆಂಟ್. ಮತ್ತು ಆ ಫ್ರಾನ್ಸ್ನಾಗ ಏನು ನಡೆದತ್ತಲ್ಲ ಆ ಫ್ರಾನ್ಸ್ ದೇಶದ ಅಧ್ಯಕ್ಷರಾದಂಥ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವ್ರ ಹೆಸರುಗೂ ಕೇಳುವಂಥ ಸಾಧ್ಯತೆ ಇರ್ತದೆ. ನೀಟಾಗಿ ಗಮನಿಸ್ರಿ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವ್ರಿಗೂ G7 ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು ಮೊನ್ನೆ ರೀಸೆಂಟಾಗಿ ಫ್ರಾನ್ಸ್ನಾಗ. ಬಟ್ ಏನಂತ ಕೊಟ್ಟರೆ ಇವರು ವಿಶೇಷ ಅತಿಥಿಯಾಗಿ ಅಂದರೆ ಗೆಸ್ಟ್ ಆಗಿ ಹೋಗಿದ್ರು. ಅದು ಇಂಪಾರ್ಟೆಂಟ್. ನಮಗಿಲ್ಲಿ ಆ ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾವಿಕರ ರಕ್ಷಣೆ ನಮಗಿಲ್ಲಿ ನೋಡಿ ಗಮನಿಸಿ, ನಾವಿಕರ ರಕ್ಷಣೆ ಮತ್ತು ಸಮುದ್ರ ವ್ಯಾಪಾರ ಮಾರ್ಗಗಳ ಭದ್ರತೆಗೆ ಕರೆ ನೀಡಿದರ ಅಂತ ಐತಿ. ಅಂದರೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಯಾರ. ಬಟ್ ಮುಖ್ಯವಾಗಿ ನಾವಿಕರ ರಕ್ಷಣೆ ಮತ್ತು ಸಮುದ್ರ ವ್ಯಾಪಾರ ಮಾರ್ಗಗಳ ಭದ್ರತೆ ಇನ್ನು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. ಭಾಳ ಇಂಪಾರ್ಟೆಂಟ್. ಒಂದ್ಸಲ ಗಮನಿಸ್ಬೇಕು, ನೀವು ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ಮತ್ತು ಇಷ್ಟ ಆಯ್ತಾ? ಇಷ್ಟ ಆದಮೇಲೆ ಪ್ರಶ್ನೆಗಳು ನೋಡ್ರಿ, ಭಾಳ ಸಿಂಪಲ್ ಪ್ರಶ್ನೆಗಳು. ಅಂದರೆ ಆ ಸ್ಟೇಟ್ಮೆಂಟ್ ವೈಸು ನೀಟಾಗಿ ಗಮನಿಸ್ರಿ. ಇಲ್ಲಿ ನೋಡ್ರಿ 2026ರ 52ನೇ G7 ಶೃಂಗಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನೋಡ್ರಿ ನಮಗೆ ಇಲ್ಲಿ 2026 ಜೂನ್ 15ರಿಂದ 17ರವರೆಗೆ ಅಲ್ಲಿ ಗಮನಿಸ್ರಿ. ನಮಗೆ ಆ G7 ರಾಷ್ಟ್ರಗಳ ಮುಖ್ಯಸ್ಥರ 52ನೇ ಶೃಂಗಸಭೆಯನ್ನು ಫ್ರಾನ್ಸ್ ದೇಶದಲ್ಲಿ ಆಯೋಜಿಸಲಾಗಿತ್ತು. 52ನೇದಲ್ಲಿ ನಡೆದು ಹೇಳ್ರಿ ಫ್ರಾನ್ಸು ಸರಿ, ಒಂದೇ ಸರಿ ಐತೆ. ಆಮೇಲೆ 2027ರಲ್ಲಿ G7 ರಾಷ್ಟ್ರಗಳ ಮುಖ್ಯಸ್ಥರ 53ನೇ ಶೃಂಗಸಭೆಯನ್ನು ಅಮೆರಿಕ ದೇಶದಲ್ಲಿ ಆಯೋಜಿಸಲಾಗಿದೆ. ಮುಂದಿನ ವರ್ಷ ನಡೀತದೆ ಹೇಳ್ರಿ ಅಮೆರಿಕದಾಗ, ಇದಗೂ ಸರಿ. ಆಮೇಲೆ ಫ್ರಾನ್ಸು, ಇಟಲಿ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೆರಿಕ ಮತ್ತು ಕೆನಡಾ ಟೋಟಲ್ 7 ದೇಶಗಳಿದಾವೆ. ಆ ಹೆಚ್ಚುವರಿಯಾಗಿ ಯಾವುದೈತೆ ಅಂತ ಕೊಟ್ಟರೆಗಿನ ಯುರೋಪಿಯನ್ ಯೂನಿಯನ್ ಐತಿ. ಇದರ ಟೋಟಲ್ ಇದ್ರಾಗ ಆ ಮೆಂಬರ್ಶಿಪ್ ಪಡೆದವಿಲ್ಲ. ಸರಿ, ಕರೆಕ್ಟಾಗಿ ಗಮನಿಸುವಾಗಿಲ್ಲಿ ಟೋಟಲ್ 7 ದೇಶಗಳು ಫ್ರಾನ್ಸು, ಇಟಲಿ, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಅಮೆರಿಕ, ಕೆನಡಾ. ಕರೆಕ್ಟಾಗಿ ಗಮನಿಸೋಕೆ ಟೋಟಲ್ 7 ದೇಶಗಳು ಮತ್ತು ಅದರ ಜೊತೆ ಒಂದು ಯುರೋಪಿಯನ್ ಯೂನಿಯನ್ ಅಂತ ಆರ್ಗನೈಸೇಷನ್ಗೂ ಐತೆ. ಆಮೇಲೆ G7 ಸಂಘಟನೆಯ ವಿಶೇಷತೆ ಎಂದರೆ ಅಭಿವೃದ್ಧಿ ಹೊಂದಿದ ಶ್ರೀಮಂತ ದೇಶಗಳು, ಇದಗೂ ಸರಿ. ಅಂದರೆ ಆ 4 ಸ್ಟೇಟ್ಮೆಂಟ್ ಸರಿ ಇದಾವೆ. 4 ಸ್ಟೇಟ್ಮೆಂಟ್ ಸರಿ ಇದಾವೆ. ಮತ್ತು ಈ ಮೇಲಿನವುಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ನಮಗಿಲ್ಲಿ 1 ಮಾತ್ರ ಸರಿಯಾಗಿದೆ, 1 ಮತ್ತು 2 ಮಾತ್ರ ಸರಿಯಾಗಿವೆ, 1, 3 ಮತ್ತು 4 ಮಾತ್ರ ಸರಿಯಾಗಿವೆ. ಇಲ್ಲ ಆಮೇಲೆ ಇಲ್ಲಿ 1, 2, 3, 4 ಸರಿ, 1, 2, 3, 4 ಸರಿ, ಎಲ್ಲವೂ ಸರಿ ಅಂತ. ನಮಗೇನಾಯ್ತಪ್ಪ ಈ ವರ್ಷ ನಡೆದದ್ದು ಫ್ರಾನ್ಸು, ಮುಂದಿನ ವರ್ಷ ಅಮೆರಿಕ, G7 ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಮತ್ತು ವಿಶೇಷತೆ ಕೊಟ್ಟರೆ ಅಭಿವೃದ್ಧಿ ಹೊಂದಿದ ಶ್ರೀಮಂತ ದೇಶಗಳು. ಮತ್ತು ನಿಮಗಿನ್ನ ಇನ್ನೊಂದು ಪ್ರಶ್ನೆ ನೋಡ್ರಿ, ಭಾಳ ಸಿಂಪಲ್ ಪ್ರಶ್ನೆ. ನಮಗಿಲ್ಲಿ ಮುಖ್ಯವಾಗಿ G7 ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ಕೊಡ್ತಾನೆ. ನಮಗಿಲ್ಲಿ ಫ್ರಾನ್ಸು, ಭಾರತ ಎಲ್ಲೈತಪ್ಪ? ಭಾರತ ಇಲ್ಲ, ಹೌದಲ್ಲ? ಅಂದ್ರೆ ಇದಲ್ಲ ಅಂತ ಅರ್ಥ. ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೆರಿಕ, ಕೆನಡಾ ಐತೆ, ಭಾರತ ಇಲ್ಲ ಅದ್ರಾಗ, ಅದು ತಪ್ಪೈತೆ. ಆಮೇಲೆ ಫ್ರಾನ್ಸು, ಇಟಲಿ, ಜಪಾನು, ಜರ್ಮನಿ, ಇಂಗ್ಲೆಂಡು, ಅಮೆರಿಕ, ಕೆನಡಾ. ಉತ್ತರನೇ ಆಪ್ಷನ್ಸ್ ಬಿನೇ ಸರಿಯಾದ ಉತ್ತರ. ಆಮೇಲೆ ಫ್ರಾನ್ಸ್, ಬ್ರೆಜಿಲ್ ಇಲ್ಲ, ಹೌದಲ್ಲ? ಇದಗೂ ಅಲ್ಲ. ಫ್ರಾನ್ಸ್, ಇಟಲಿ, ಜಪಾನು, ಜರ್ಮನಿ, ರಷ್ಯಾ ಇಲ್ಲ ಇದ್ರಾಗ, ಅದಕ್ಕೆ ಡಿಗೂ ತಪ್ಪೈತೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ನಮಗೆ ನೇರ ಪ್ರಶ್ನೆ ಬಂದರೆ ಈ ರೀತಿ ಬರ್ತಾವೆ. ಇನ್ನು ಸ್ವಲ್ಪ ಏನಂತ ಕೊಟ್ಟರೆ ನೇರ ಪ್ರಶ್ನೆಯಲ್ಲಿ ಕೇಳಿದ್ರೆ ಈ ಕೆಳಕಂಡ ಯಾವುದು G7 ಸಂಘಟನೆಯ ಸದಸ್ಯ ರಾಷ್ಟ್ರವಲ್ಲ ಅಂತ ಕೊಡ್ತಾನೆ. ಸದಸ್ಯ ರಾಷ್ಟ್ರವಲ್ಲ ಅಂತ ಕೊಟ್ಟಿಗೆಸಲ್ಲಿ ಅಮೆರಿಕ ಕೊಟ್ಟಿರ್ತಾನೆ, ಜಪಾನ್ ಕೊಟ್ಟಿರ್ತಾನೆ, ಜರ್ಮನಿ ಕೊಟ್ಟಿರ್ತಾನೆ, ಆಮೇಲೆ ರಷ್ಯಾ ಕೊಟ್ಟಿರ್ತಾನೆ. ನಮಗೆ ಗಮನಿಸ್ಬೇಕಿಲ್ಲಿ, ನಮಗೆ ಜಪಾನ್ ಐತೆ, ಜರ್ಮನಿ ಐತೆ, ಅಮೆರಿಕ ಐತೆ, ರಷ್ಯಾ ಇಲ್ಲ. ಮೊದಲು ಒಂದು ಟೈಮಿಗಿತ್ತು 2014ಕ್ಕಿಂತ ಮುಂಚೆ, ಈಗಿಲ್ಲ. ಅಂದ್ರೆ ಈ ಕೆಳಕಂಡ ಯಾವುದು ಅಲ್ಲ ಅಂತ ಕೊಡ್ತಾನೆ. ಅದಕ್ಕೂ ನಿಮಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟು, ನೀಟಾಗಿ ಗಮನಿಸ್ರಿ. ಮತ್ತು ಆಮೇಲೆ ಈ ಅಧ್ಯಕ್ಷರು ಅವರೆಲ್ಲ ಪ್ರಧಾನಮಂತ್ರಿ ಹೇಳಿದ್ರಲ್ಲ, ಈ ರೀತಿ ರೆಡಿ ಮಾಡ್ಕೋಬೇಕು. ನೋಡ್ರಿ ನಮಗೆ ಇಲ್ಲಿ ಗಮನಿಸ್ರಿ. ಈ ಕೆಳಗಿನ ಜೋಡಿಗಳನ್ನು ಪರಿಶೀಲಿಸಿ. ಫ್ರಾನ್ಸ್ನ ಅಧ್ಯಕ್ಷರು ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಕರೆಕ್ಟ್ ಹೌದಲ್ಲ? G7 ಸಮಿಟಲ್ಲಿ ನಡೆದ ಅಧ್ಯಕ್ಷತೆ ವಹಿಸಿದ್ರು ಸರಿ. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಸರಿ. ಆಮೇಲೆ ಜರ್ಮನಿಯ ಚಾನ್ಸಲರ್ ಫೆಡ್ರಿಕ್ ಮೆರ್ಜ್, ಭಾಳ ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನ ಸರಿ. ಆಮೇಲೆ ಜಪಾನ್ನ ಪ್ರಧಾನಮಂತ್ರಿ ಸನೆ ತಕೈಚಿ, ಇದೂ ಸರಿ. ರೀಸೆಂಟಾಗಿ ಆಗ್ಯಾರ. ಇವು 4 ಜೋಡಿಗಳಿಗೂ ಸರಿ ಇದಾವೆ. ಮೇಲಿನವುಗಳಲ್ಲಿ ಎಷ್ಟು ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ನಮಗೆ 1 ಜೋಡಿ ಮಾತ್ರ, 2 ಜೋಡಿಗಳು ಮಾತ್ರ, 3 ಜೋಡಿಗಳು ಮಾತ್ರ, ಎಲ್ಲ ಜೋಡಿಗಳು ಹೊಂದಾಣಿಕೆ ಆಗ್ಯಾವ. ಅಂದರೆ ನಮಗೆ ಇಲ್ಲಿ ನಮಗೆ 4 ಮಾತ್ರ ಹಾಕಿವೆ. ಈಗ G7 ಹೌದಲ್ಲ? G7 ಅಂತ ಕೊಟ್ಟರೆಗಿನ ಇನ್ನು 3 ದೇಶಗಳ ಪ್ರಧಾನಮಂತ್ರಿಗಳಾಗಲಿ ಅಧ್ಯಕ್ಷರಾಗಲಿ ಇದ್ರಲ್ಲಪ್ಪ, ಅವ್ರ ಹೆಸರಿಗೂ ಈ ರೀತಿ ರೆಡಿ ಮಾಡ್ಕೋಬೇಕು. ಇಲ್ಲ ಒಂದೇ ಬರೆದಾಗ ರೆಡಿ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟು, ನೀಟಾಗಿ ಗಮನಿಸ್ರಿ. ಮತ್ತು ನಮಗೆ ಮುಖ್ಯವಾಗಿ ಇಲ್ಲಿ ನಮಗೆ ಈ ಒಂದರಾಗ ಹಾಕಿವಲ್ಲ 7 ದೇಶಗಳ ಮುಖ್ಯಸ್ಥರು ಮತ್ತು ಪ್ರಧಾನಮಂತ್ರಿಗಳಾಗಲಿ ಅಧ್ಯಕ್ಷರಾಗಲಿ ಅವ್ರ ಹೆಸರನ್ನ ಈ ರೀತಿ ನೀವೇನು ಮಾಡ್ಕೋಬೇಕಂತ ರೆಡಿ ಮಾಡ್ಕೋಬೇಕು. ಯಾವ ರೀತಿ ಅಂತ ಕೊಟ್ಟರೆ
ಆ ಜೋಡಣೆಗಳು ಇಲ್ಲ ಒಂದಿಸಿ ಬರೀರಿ ಇಲ್ಲ ನೇರ ಪ್ರಶ್ನೆ ಕೊಟ್ಟರೆ ಏನು ಸಮಸ್ಯೆ ಇಲ್ಲ. ಹೌದಲ್ಲ, ಭಾಳ ಇಂಪಾರ್ಟೆಂಟು ನಮಗೆ G7 ಬಗ್ಗೆ ಇಷ್ಟು ಇನ್ಫಾರ್ಮೇಷನ್. ನಿಮ್ಗೆ ರೀಸೆಂಟ್ ನಡೆದಿಲ್ಲ, ರೀಸೆಂಟ್ ನಡೆದ ಮುಂದಿನ ತಿಂಗಳು ಮ್ಯಾಗ್ಝಿನಾಗುನ G7 ಸಮಿಟ್ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟಿರ್ತಾನೆ. ಇನ್ನೂ ಏನಾರ ಬಂದರೆ ಅಪ್ಡೇಟ್ ಮಾಡ್ಕೇರಿ, ಯಾಕಂದರೆ ಪ್ರತಿಯೊಂದಿಗೂ ಭಾಳ ಇಂಪಾರ್ಟೆಂಟ್ ಅಥವಾ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂತ ಹೋದಂಗೆಲ್ಲ ನಿಮ್ಮ ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಗ್ತದೆ. ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತೀನಿ. ಧನ್ಯವಾದಗಳು, ಬಾಯ್.